And hello everyone, welcome to Alara Teachers YouTube channel. I am Sahana Nandi. So today we'll be learning a new concept that is boron chemistry. So boron chemistry ಒಳಗೆ ಏನೇನು ಕಲಿತೀವಿ ನಾವು ಇವತ್ತಿನ ವಿಡಿಯೋದಲ್ಲಿ ಒಂದು ಬೋರಾನ್ ಫ್ಯಾಮಿಲಿ ಬಗ್ಗೆ ಕಲಿತೀವಿ, ಅದರದ್ದು ಪ್ರಾಪರ್ಟೀಸ್ ಕಲಿತೀವಿ, ಅಟಾಮಿಕ್ ಸ್ಟ್ರಕ್ಚರ್, ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮತ್ತೆ ಅದರಲ್ಲಿ ಬರೋ ಸ್ಪೆಷಲ್ ಟೈಪ್ ಆಫ್ ಬಾಂಡ್, a very new type of concept that is banana bond. ಸೊ ಅದ್ರ ಬಗ್ಗೆ ಕಲಿತೀವಿ. ಸೊ ಇವಾಗ ಈ ವಿಡಿಯೋದಲ್ಲಿ ಇದನ್ನೆಲ್ಲ ಕಾನ್ಸೆಪ್ಟ್ ಅನ್ನು ಕವರ್ ಮಾಡೋಣ. ಸೊ ಲೆಟ್ us begin with today's lecture. ಸೊ ಫಸ್ಟಿಗೆ ಬೋರಾನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಲ್ಲಿ ನಾವು ಅದರ ಪೊಸಿಷನ್ ಮೇಂಟೈನ್ ಮಾಡಿವಿ ಅಂತ ನೋಡೋಣ. ಸೊ ದಿಸ್ ಇಸ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ವಿಚ್ ವಾಸ್ ಪ್ರಪೋಸ್ಡ್ ಬೈ ಹೆನ್ರಿ ಮೋಸ್ಲೆ. ಸೊ ಹೆನ್ರಿ ಮೋಸ್ಲೆ ಪ್ರಪೋಸ್ ಮಾಡಿದ ಟೇಬಲ್ ಒಳಗ ನಾವು ಬೋರಾನ್ ಅನ್ನ ಎಲ್ಲಿ ಫೈಂಡ್ ಔಟ್ ಮಾಡ್ತೀವಿ? ಸೊ ದೀಸ್ ಆರ್ ದ ಪೀರಿಯಡ್ಸ್, ಆಮೇಲೆ ದೀಸ್ ಆರ್ ದ ಗ್ರೂಪ್ಸ್. ಸೊ ಪೀರಿಯಡ್ ಎಷ್ಟಿದಾವೆ? ನಮಗೆ 7 ಪೀರಿಯಡ್ಸ್ ಇದಾವೆ. 7 ಪೀರಿಯಡ್ಸ್ ಅಂಡ್ ದೇರ್ ಆರ್ 18 ಗ್ರೂಪ್ಸ್. ಸೊ ಬೋರಾನ್, ವಿ ಫೈಂಡ್ ಬೋರಾನ್ ಇನ್ ದ ಸೆಕೆಂಡ್ ಪೀರಿಯಡ್ and in the 13th group. So second period and 13th group ಒಳಗೆ ನಾವು ಬೋರಾನ್ ಅನ್ನ ಸ್ಪಾಟ್ ಮಾಡ್ತೀವಿ. ಸೊ ಬೋರಾನ್ is the first member of the 13th group. ಸೊ ಬೋರಾನ್ is the member of 13th group. ಈಗ ಬೋರಾನ್ ಫ್ಯಾಮಿಲಿ ಒಳಗೆ ಏನೇನ್ ಮೆಂಬರ್ಸ್ ಇದಾವೆ? One is boron, aluminum, gallium, indium, thallium. Okay, another one is it is unidentified yet. So we'll be considering only boron, aluminum, gallium, indium and thallium. Okay, so ಈಗ ಇದು ಫ್ಯಾಮಿಲಿ ಮೆಂಬರ್ಸ್ ಆಯ್ತು ಬೋರಾನ್. ಸೊ ಈಗ ಮೆಮರೈಸ್ ಮಾಡ್ಬೇಕಲ್ಲ ಬೋರಾನ್ ಫ್ಯಾಮಿಲಿ ಒಳಗೆ ಯಾವ ಮೆಂಬರ್ಸ್ ಇದಾವಂತ ನಾವು ಮೆಮರೈಸ್ ಮಾಡಕ್ ಒಂದು ಟ್ರಿಕ್ ಹೇಳ್ತೀವಿ. ಓಕೆ, बाल गंगाधर इंडिया ತಿಲಕ್. ಸೊ ಈ ಟ್ರಿಕ್ ಅನ್ನ ನೀವು ಮೆಮರೈಸ್ ಮಾಡೋದು ಹೆಂಗ? ಏನೇನಿದಾರ ತೋರ್ಸಾರ. ಫಸ್ಟ್ ಇಸ್ boron. First member boron, it is Da. The second member is aluminium, Al. Here it is Al. Third member is gallium, Ga. It is Ga in the Gangadhar. And the fourth member is indium. It is written here as the indium, In. And the last member is thallium. So thallium is written in Tilak. So this is how you memorize the family, that is Bal Gangadhar India Tilak. Bal Gangadhar India Tilak. Okay, so this is how you memorize the boron family. ಸೊ ಈಗ ಎಲ್ಲಿ ಪಿರಿಯಾಡಿಕ್ ಟೇಬಲ್ ಒಳಗೆ ಎಲ್ಲಿ ಮೆನ್ಷನ್ ಆಗಿದೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಈಗ ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೆಂಗ್ ಬರೆಯೋದು ಬೋರಾನ್ ಫ್ಯಾಮಿಲಿದು ಅಥವಾ ಬೋರಾನ್ ಮೆಂಬರ್ ಬೋರಾನ್ ಎಲಿಮೆಂಟ್ ಇಂದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೆಂಗ್ ಬರೆಯೋದು ಅಂತ ನೋಡೋಣ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವಕ್ಕಿಂತ ಮುಂಚೆ ನಾವು ಅಫ್ಬೋ ಪ್ರಿನ್ಸಿಪಲ್ ಬಗ್ಗೆ ನೋಡೋಣ. ಅಫ್ಬೋ ಪ್ರಿನ್ಸಿಪಲ್ ಅಂದ್ರೆ ಏನು? What is Afbo principle? So firstly, when we arrange the electrons into the electronic configuration, we follow a certain rule. So that rule is from the Afbo principle. Yen heltade Afbo principle? Firstly, lower energy level fills ಆಗ್ತದೆ, will fill first, then followed by higher energy. Higher energy level shells in the fill ಮಾಡ್ತದೆ. So how it is? First ಏನಿದೆ? 1s ಇದೆ, 1s, then 2s, then 2p, 3s, 3p, 3d. ಇದೇ ತರ ನಾವು ಸಬ್ಸ್ಟೆನ್ಸ್ ಅನ್ನ ಎಲ್ಲ ಮೆನ್ಷನ್ ಮಾಡಿ 1s to ಇಲ್ಲಿ ನಮ್ಗೆ ಎಷ್ಟು 7p ತನಕ ಎಲ್ಲ ಸಬ್ಸ್ಟೆನ್ಸ್ ಮೆನ್ಷನ್ ಮಾಡಿ. ಸೊ ನಾವು ಯಾವ ತರ ಟ್ರೆಂಡ್ ಫಾಲೋ ಮಾಡ್ತೀವಿ? ಇಟ್ ಇಸ್ ಅ ಡೈಗನಲ್ ಟ್ರೆಂಡ್. ಫಸ್ಟ್ ಈಗ ನಾವು 1s ಅನ್ನ ಕನ್ಸಿಡರ್ ಮಾಡಿ, ಸೆಕೆಂಡ್ 2s, ಥರ್ಡ್ 2s ಆದ್ಮೇಲೆ 3s ಬರಲ್ಲ, 2s ಆದ್ಮೇಲೆ 2p ಬರ್ತದೆ. ಸೊ ಇವಾಗ 1s ಆಯ್ತು, 2s ಆಯ್ತು, ನೆಕ್ಸ್ಟ್ 2p ಬರ್ತದೆ, 2p ಆದ್ಮೇಲೆ 3s ಬರ್ತದೆ. ಸೊ ದಿಸ್ ಇಸ್ ಹೌ ಯು ಫಾಲೋ ದ ಟ್ರೆಂಡ್. 1s, 2s, 2p, 3s. 3s ಆದ್ಮೇಲೆ 3p ಬಂತು, 3p ಆದ್ಮೇಲೆ 3d ಬರಲ್ಲ, 3p ಆದ್ಮೇಲೆ 4s ಬರ್ತದೆ.
ಹಿಯರ್ ಇಸ್ ದ ಮೇಜರ್ ಡಿಫರೆನ್ಸ್. 3p ಆದ್ಮೇಲೆ 4s ಬರ್ತದೆ, ಅದಾದ್ಮೇಲೆ 3d ಫಾಲೋ ಮಾಡ್ತದೆ. ಸೊ ಹಿಂಗೆ ನಾವು ಫಸ್ಟ್ ಲೋವರ್ ಎನರ್ಜಿ ಲೆವೆಲ್ ಫಿಲ್ ಮಾಡ್ತೀವಿ, ಅದಾದ್ಮೇಲೆ ಹೈಯರ್ ಎನರ್ಜಿ ಲೆವೆಲ್ ಫಿಲ್ ಮಾಡ್ತೀವಿ. ಸೊ ಈ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ನಾವು ಬೋರಾನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋಣ. ಈ ಬೋರಾನ್ ಅಟಾಮಿಕ್ ನಂಬರ್ ಎಷ್ಟಿದೆ? ಅಟಾಮಿಕ್ ನಂಬರ್ ಇಸ್ 5. ಸೊ ಲೆಟ್ ಅಸ್ ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇನ್ ದಟ್ ಫ್ಯಾಷನ್. ಫಸ್ಟ್ ಈಗ ಏನ್ ಬರ್ತದೆ? 1s ಇದೆ. 1s ಒಳಗೆ ಎಷ್ಟು ಎಲೆಕ್ಟ್ರಾನ್ ಫಿಲ್ಸ್ ಆಗ್ತವೆ? 2 ಎಲೆಕ್ಟ್ರಾನ್ಸ್. ಸೊ 1s 2 ಆಯ್ತು. ನೆಕ್ಸ್ಟ್ ಹೋಗ್ತದೆ, ಇಟ್ ಇಸ್ ಫಾರ್ 2s ಗೆ ಹೋಗ್ತದೆ. 2s ಒಳಗೆ 2 ಎಲೆಕ್ಟ್ರಾನ್ಸ್. ಸೊ 2s 2. ಸೊ ಈ 4 ಎಲೆಕ್ಟ್ರಾನ್ಸ್ ಫಿಲ್ ಆಯ್ತು. ನೆಕ್ಸ್ಟ್ ನಮ್ಗೆ ಏನ್ ಸಬ್ಷನ್? ನೆಕ್ಸ್ಟ್ ಇಸ್ ದ 2p. ಸೊ p ಒಳಗೆ ಎಷ್ಟು ಉಳಿದಿದೆ ಎಲೆಕ್ಟ್ರಾನ್ಸ್? 5 ಒಳಗೆ 4 ಫಿಲ್ ಮಾಡಿದ್ವಿ. ಸೊ 1 ಎಲೆಕ್ಟ್ರಾನ್ ರಿಮೈನಿಂಗ್. So this is how you write the electronic configuration of boron. 1s2, 2s2 and then 2p1. So now we have learnt about the electronic configuration. Now let us see different compounds of the boron element. Okay, so boron element or the first compound is, that is boranes. What are boranes? So borons are compounds. These are the compounds which are made up of boron and hydrogen. ಸೊ ಈಗ ಒಂದು ಹೊಸ ಸಬ್ಸ್ಟೆನ್ಸ್ ಹೊಸ ಕಂಪೌಂಡ್ ಫಾರ್ಮ್ ಆಗ್ಯದ, ಅದ್ರೊಳಗೆ ನಮ್ಗೆ ಏನ್ ಉಳ್ತು? ಒಂದ್ ಕಡೆ ಬೋರಾನ್ ಇದೆ, ಇನ್ನೊಂದ್ ಕಡೆ ಹೈಡ್ರೋಜನ್. ಹೌ ಡು ವಿ ರಿಪ್ರೆಸೆಂಟ್ ಇಟ್? ಸೊ ದಿಸ್ ಇಸ್ ಬೋರಾನ್ ಅಂಡ್ ಹಿಯರ್ ವಿಲ್ ಬಿ ದ ಹೈಡ್ರೋಜನ್. ಇದು ಹಿಂಗೆ ಸೀರೀಸ್ ಕಂಟಿನ್ಯೂ ಆಗ್ತಾ ಹೋಗ್ತದೆ ಫರ್ದರ್, ಹಿಯರ್ ಆಲ್ಸೋ ಅಂಡ್ ಹಿಯರ್ ಆಲ್ಸೋ. BHB is the usually we represent it as BHB. ಸೊ ಈ ಕಡೆನೂ ಅದೇ ಸೀರೀಸ್ ಕಂಟಿನ್ಯೂ ಆಗ್ತದೆ, ಈ ಕಡೆನೂ ಅದೇ ಸೀರೀಸ್ ಕಂಟಿನ್ಯೂ ಆಗ್ತದೆ. ಸೊ ದೀಸ್ ಆರ್ ಬೋರೇನ್ಸ್. ಈಗ ಬೋರೇನ್ಸ್ ಆಯ್ತು. ಬೋರೇನ್ಸ್ ಒಳಗೆ ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಅದ, ಯುನೀಕ್ ಎಲಿಮೆಂಟ್ ದಟ್ ಇಸ್ ಬೋರಾನ್ ಇಟ್ಕೊಂಡು ನಾವು ಒಂದು ಹೊಸದು ಒಂದು ಸಬ್ಸ್ಟೆನ್ಸ್ ಫಾರ್ಮ್ ಮಾಡಿತ್ತು. ಅದೇನು? ದಟ್ ಇಸ್ ಡೈಬೋರೇನ್. ಸೊ ಡೈಬೋರೇನ್, ಇಟ್ ಹ್ಯಾಸ್ ಅ ಯುನೀಕ್ ಸ್ಟ್ರಕ್ಚರ್ ಅಂಡ್ ಅ ಯುನೀಕ್ ಸಬ್ಸ್ಟೆನ್ಸ್. ವೈ ಇಟ್ ಇಸ್ ಯುನೀಕ್? ಲೆಟ್ ಮೀ ಎಕ್ಸ್ಪ್ಲೇನ್. ಸೊ ಯುನೀಕ್ ಯಾಕ? ಡೈಬೋರೇನ್ ಫಾರ್ಮುಲಾ ಏನು? B2H6 ಇದೆ. B2H6 ಅನ್ನ ಹೆಂಗ್ ಬರಿತೀವಿ? ಎರಡು ಬೋರಾನ್ ನಡು ಒಂದು ಬಾಂಡ್ ಮಾಡೋದು, ನೆಕ್ಸ್ಟ್ ಹೈಡ್ರೋಜನ್ 6 ಹೈಡ್ರೋಜನ್ಸ್ ಅನ್ನ ನಾವು ಈ ತರ ಪ್ಲೇಸ್ ಮಾಡಿದ್ವಿ. ಬಟ್ ಇದು ಫಸ್ಟ್ ಕೊಟ್ಟೆ ಸ್ಟ್ರಕ್ಚರ್ ಇದಿತ್ತು. ಬಟ್ ಆಫ್ಟರ್ ಸಮ್ ಟೈಮ್ scientists got to know that this is not the original structure. After X-ray diffraction, they found out that there are 2 types of hydrogens present in the diborane structure. What are those 2 types? So this boron was it was cancelled and it was not accepted whole wide. So let us see the new type of structure for the borane. So here, one boron and the other boron, both the borons are not bonded together. ಇಲ್ಲಿ ಸಿಂಗಲ್ ಬಾಂಡ್ ಇಂದ ಎರಡು ಬೋರಾನ್ ಅಟ್ಯಾಚ್ ಮಾಡಿಲ್ಲ. ಇಲ್ಲಿ there are 2 types of borons. 2 types of hydrogens. One is the bridged hydrogens. These yellow color are bridged hydrogens, and the other hydrogen, that is terminal hydrogens, which are in blue color. So these 4 are called as terminal hydrogen. And the ones in the middle, those are called as bridged hydrogens. So idu namge ee structure namge worldwide accepted ಆಯ್ತು. So this is the accepted structure. ಸೊ ಈ ಸ್ಟ್ರಕ್ಚರ್ ಒಳಗೆ ಇದು ಸ್ಟ್ರಕ್ಚರ್ ಇನ್ ಡೀಟೇಲ್ಸ್ ನೋಡೋಣ. ಏನ್ ಡೀಟೇಲ್ಸ್ ಇದೆ? ಫಸ್ಟ್ ಬೋರಾನಿನ್ ಅಟಾಮಿಕ್ ನಂಬರ್ ಏನ್ ಬರ್ದಿರಿ? ಬೋರಾನಿನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2, atomic number is 5, 1s2, 2s2 and 2p1. So it is electronic configuration. Let us show in the shells way. Subshells ಒಳಗೆ ಅದನ್ನ represent ಮಾಡೋಣ. So 1s2 are 2 electrons, 2s2 is 2 electrons and 2p1 is just 1 unpaired electron. So ಈಗ unpaired electron ಯಾವಾಗಲೂ ನಾವು ಯಾವಾಗಲೂ ನಾವು ಒಂದು ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ ಬಾಂಡಿಂಗ್ ತೋರಿಸ್ಬೇಕಂತಂದ್ರೆ unpaired electrons ಇರಬೇಕು ಎರಡೂ ಎಲಿಮೆಂಟ್ಸ್ ಒಳಗೆ.
ಸೊ ಇಲ್ಲಿ ನೋಡಿದ್ರೆ ಬರೀ ಒಂದೇ ಅನ್ಪೇಡ್ ಎಲೆಕ್ಟ್ರಾನ್ಸ್ ಇದೆ. ಈಗ B2H6 ಅಂತಂದ್ರೆ ಇದು 2 ಬೋರಾನ್ಸ್ ಆಯ್ತು. ಸೊ ನಾವು ಸಿಂಗಲ್ ಬೋರಾನ್ ಏನ್ ತಗೋತೀನಿ ಅಂತಂದ್ರೆ BH3 ಮಾಲಿಕ್ಯೂಲ್ ಆಯ್ತು. ಅಂದ್ರೆ 1 ಬೋರಾನಿಗೆ 3 ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಅಟ್ಯಾಚ್ಡ್ ಅದಾವ. ಸೊ ಇಲ್ಲಿರೋದು ಒಂದೇ ನಮಗೆ ಅನ್ಪೇಡ್ ಎಲೆಕ್ಟ್ರಾನ್ಸ್, ಹಂಗಿದ್ರೆ ಒಂದೇ ಹೈಡ್ರೋಜನ್ ಅಟ್ಯಾಚ್ ಆದಂಗ ಆಯ್ತು. ಇದು ಗ್ರೌಂಡ್ ಸ್ಟೇಟ್. ಸೊ ನಾವೇನ್ ಮಾಡ್ತೀವಿ, ಎಕ್ಸೈಟೆಡ್ ಸ್ಟೇಟ್ ಒಳಗ ಅಟಾಮಿಕ್ ನಂಬರ್ 5 ಇಟ್ಕೊಂಡನ ಎಕ್ಸೈಟೆಡ್ ಸ್ಟೇಟ್ ಒಳಗ ನಾವು ಇದನ್ನ ಶೆಲ್ಸ್ ನ ತೋರ್ಸೋಣ. ಸೊ ಎಕ್ಸೈಟೆಡ್ ಸ್ಟೇಟ್ ಒಳಗ ಏನಾಯ್ತು, 1s2 ಏನಿದೆ ಆಸ್ ಇಟ್ ಈಸ್ ಇದೆ. ಈ 2s2 ಒಳಗಿರೋ 1 ಎಲೆಕ್ಟ್ರಾನ್ P ಒಳಗ ಜಂಪ್ ಆಯ್ತು, ಎಕ್ಸೈಟ್ ಆಯ್ತು. ಸೊ ಇಲ್ಲಿ ಏನಾಯ್ತು, ಈಗ ನಮ್ಗೆ ಏನ್ ಸಿಕ್ತು, 3 ಅನ್ಪೇಡ್ ಎಲೆಕ್ಟ್ರಾನ್ಸ್ ಸಿಕ್ತು. ಸೊ 3 ಅನ್ಪೇಡ್ ಎಲೆಕ್ಟ್ರಾನ್ಸ್ ನಮ್ದು 3 ಹೈಡ್ರೋಜನ್ಸ್ ಜೊತೆ ಬಾಂಡ್ ಆಗ್ತದೆ. ಇಲ್ಲಿ ಒಂದು ಹೈಡ್ರೋಜನ್, ಇಲ್ಲಿ ಒಂದು ಹೈಡ್ರೋಜನ್, ಮತ್ತೆ ಇಲ್ಲಿ ಒಂದು ಹೈಡ್ರೋಜನ್. ಸೊ 3 ಹೈಡ್ರೋಜನ್ಸ್ ಜೊತೆ 3B ಇರೋದು ಅನ್ಪೇಡ್ ಎಲೆಕ್ಟ್ರಾನ್ಸ್ ಬಾಂಡ್ ಆಯ್ತು. ಸೊ ಈಗ ಸ್ಟ್ರಕ್ಚರ್ ನೋಡೋಣ. So these are bridged hydrogens and these are the terminal hydrogens. Okay, so ಈಗ ಇದು ಒಂದು ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್ ಆಯ್ತು. ಈಗ ಬಾಂಡಿಂಗ್ ಮಾಡುವಾಗ ಏನ್ ಮಾಡ್ತದೆ, ಈ ಬೋರಾನ್ ಏನ್ ಮಾಡ್ತದ, ಇದು ಎಂಟಿ ಆರ್ಬಿಟಲ್ ಏನಿದೆಯಲ್ಲ ಇಲ್ಲಿ, ಈ ಎಂಟಿ ಆರ್ಬಿಟಲ್ ಕನ್ಸಿಡರ್ ಮಾಡ್ಕೊಂಡು ಹೈಬ್ರಿಡೈಸೇಷನ್ ಅಥವಾ ಒಂದು ಬಾಂಡ್ ಫಾರ್ಮೇಶನ್ ಮಾಡ್ತದೆ. ಸೊ ಇಲ್ಲಿ ಬೋರಾನ್ ಒಳಗೆ ಏನಾಯ್ತು, 2p ಒಳಗಿರೋದು ಒಂದಂತೂ ಇಲ್ಲಿ ಇದು ಹೈಡ್ರೋಜನ್, ಇದು ಟರ್ಮಿನಲ್ ಹೈಡ್ರೋಜನ್, ಇಲ್ಲಿ ಬರೋ ಹೈಡ್ರೋಜನ್ ಟರ್ಮಿನಲ್ ಹೈಡ್ರೋಜನ್. ಈಗ ಇಲ್ಲಿ ಒಂದ್ ಏನ್ ಉಳಿದದ ಅದು ಇಲ್ಲಿ ಕಮ್ಮಿ ಇರ್ತದ ಬ್ರಿಡ್ಜ್ ಹೈಡ್ರೋಜನ್. ಸೊ ಬ್ರಿಡ್ಜ್ ಹೈಡ್ರೋಜನ್ ಒಳಗಿರೋ ಒಂದ್ ಎಲೆಕ್ಟ್ರಾನ್ ಮತ್ತೆ ಇನ್ನೂ ಒಂದು ಇಟ್ ಇಸ್ ಎಂಟಿ ಶೆಲ್, ಹಿಯರ್ ಇಟ್ ಇಸ್ ಎಂಟಿ ಶೆಲ್. ಸೊ ಆ ಎಂಟಿ ಶೆಲ್ ಇಲ್ಲೇ ತೋರಿಸ್ತದೆ. ದ ಸೇಮ್ ವೇ ಹಿಯರ್ ಆಲ್ಸೋ. ಓಕೆ, ಆಮೇಲೆ ಇಲ್ಲಿ ಹೈಡ್ರೋಜನ್ ಇದಂತೂ ಯಾವಾಗ್ಲೂ ಒಂದ ಸಿಂಗಲ್, ಯಾವಾಗ್ಲೂ ಅನ್ಪೇಡ್ ಒಂದ್ ಎಲೆಕ್ಟ್ರಾನ್ ಇರ್ತದೆ. ಬಿಕಾಸ್ ಅಟಾಮಿಕ್ ನಂಬರ್ ಎಷ್ಟಿದೆ ಅದ್ರದ್ದು, ಇಟ್ ಈಸ್ 1. ಓಕೆ, ಸೊ ಈಗ ಇದು ನಮ್ಗೆ ಹೊಸದು ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಯ್ತು. ಈಗ ಏನಾಗ್ತದೆ, ಈ ಸ್ಪೆಷಲ್ ಟೈಪ್ ಆಫ್ ಬಾಂಡ್ ಒಳಗೆ ಏನ್ ಕ್ರಿಯೇಟ್ ಆಯ್ತು ಅಂತಂದ್ರೆ, ಇಲ್ಲಿ ಇರೋದು one electron, that is one unpaired electron from boron, one unpaired electron from hydrogen, and one empty shell, that is empty shell from boron, will combine together to form a special type of bond. Okay, this will combine together to form a special type of bond. ಈ ತರ ಒಂದು ಬಾಂಡ್ ಫಾರ್ಮೇಶನ್ ಆಗ್ತದೆ. ದ ಸೇಮ್ ವೇ ಇಲ್ಲಿರೋದು ಒಂದು ಅನ್ಪೇಡ್ ಎಲೆಕ್ಟ್ರಾನ್ಸ್ ಅಂಡ್ ಹೈಡ್ರೋಜನ್ ಒಂದು ಅನ್ಪೇಡ್ ಎಲೆಕ್ಟ್ರಾನ್ ವಿತ್ ಒನ್ ಎಂಟಿ ಶೆಲ್ ಒಳಗಿರೋದು, ಮೂರು ಸೇರ್ಕೊಂಡು ಇನ್ನ ಒನ್ ಟೈಪ್ ಆಫ್ ಬಾಂಡ್ ಕ್ರಿಯೇಟ್ ಮಾಡ್ತದೆ. ದಿಸ್ ಇಸ್ ಒನ್ ಬಾಂಡ್, ನ್ಯೂ ಫಾರ್ಮೇಶನ್, ಅಂಡ್ ಹಿಯರ್ ದಿಸ್ ಇಸ್ ಅನದರ್ ಬಾಂಡ್. ಸೊ ದಿಸ್ ಬಾಂಡ್ ಇಟ್ ಇಸ್ ಕಾಲ್ಡ್ ಆಸ್ ಬನಾನಾ ಬಾಂಡ್. ಇದಕ್ಕೆ ನಾವ್ ಏನಂತ ಕರಿತೀವಿ, ಬನಾನಾ ಬಾಂಡ್. ಸೊ ಈ ಶೇಪ್ ನೋಡಿದ್ರೆ ನಿಮ್ಗೆ ಬನಾನಾ ತರ ಕಾಣಿಸ್ತದೆ, ಅದಕ್ಕೆ ನಾವು ವಿ ಕಾಲ್ ಇಟ್ ಆಸ್ ಬನಾನಾ ಬಾಂಡ್. ಇದು ಏನಿದೆ, ಲುಕ್ ಅಟ್ ಹಿಯರ್, one boron, one hydrogen and one boron. So ಎಷ್ಟಾಯ್ತು, 3 center ಆಯ್ತು. With 3 centers there are including only 2 electrons. ಯಾಕಂದ್ರೆ one ಏನಿದೆ, one unpaired electron ಇದೆ, ಇಲ್ಲಿ ಒಂದು unpaired electron ಇದೆ. ಸೊ 2 electrons ಆಯ್ತು. ನಮ್ಗೆ ನಾವು ಇನ್ನೊಂದು ಎಲೆಕ್ಟ್ರಾನ್ ಕನ್ಸಿಡರ್ ಮಾಡಲ್ಲ, ನಾವ್ ಏನ್ ಕನ್ಸಿಡರ್ ಮಾಡ್ತೀವಿ, ಎಂಟಿ ಸಬ್ಶೆಲ್ ಕನ್ಸಿಡರ್ ಮಾಡ್ತೀವಿ. ಸೊ ಅದಕ್ಕೆ ಏನೋ ಇಟ್ ಇಸ್ 2 electron. ಸೊ ದಿಸ್ ಬಾಂಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ 3 center 2 electron bond. 3 center 2 electron bond ಅಂತ ಕರಿತೀವಿ, or else we name it as banana bond. So this is also called as banana bond. So I hope this is very clear, a very new, a very beautiful and a very interesting concept, that is banana bond. ಈ ಬನಾನಾ ಬಾಂಡ್ ಇಂದು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ, ಬೋರಾನ್ ಇನ್ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಇಸ್ ದ ಬನಾನಾ ಬಾಂಡ್.
ಸೊ ನಾವೀಗ ಈ ಕಾನ್ಸೆಪ್ಟ್ಸ್ ಏನೇನ್ ಕಲ್ತೀವಿ ಈಗ ಫಸ್ಟ್ ಈಗ ನಾವು ವಾಟ್ ಇಸ್ ಬೋರಾನ್ ಎಲ್ಲ ನೋಡಿದ್ವಿ, ಫ್ಯಾಮಿಲಿ ಎಲ್ಲಿ ಬರ್ತದೆ ನೋಡಿದ್ವಿ ಪಿರಿಯಾಡಿಕ್ ಟೇಬಲ್ ಒಳಗ, ಆಮೇಲೆ ಅದ್ರ ಮೆಂಬರ್ಸ್ ಯಾವ್ಯಾವ ಅಂತ ನೋಡಿದ್ವಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹಾಕೋದು ನೋಡಿದ್ವಿ ವಿತ್ ಹೆಲ್ಪ್ ಆಫ್ ಅಫ್ಬೋ ಪ್ರಿನ್ಸಿಪಲ್. ಅಂಡ್ ದೆನ್ ವಿ ಆಲ್ಸೋ ಸಾ ಅಬೌಟ್ the boron, which all compound it forms with other of the elements. So with that we also studied about diboron, a very new, a very fresh compound formed from the boron family. So we found out about the diborons, and then we also learnt about banana bond, that is three-centered to electron bond, which is a very unique concept in the boron family. I hope this is all clear to you, and we'll see in the next video. So if you like this, like, share and subscribe to the YouTube channel. Thank you.